ಈ ಬ್ರಿಡ್ಜ್ ಅನ್ನ ಬಾಂಬ್ನಿಂದ ಕೂಡ ಮುರಿಯೋದಕ್ಕೆ ಸಾಧ್ಯವಾಗಿರಲಿಲ್ಲ. ಆದರೆ ₹5 ಗುಡ್ಕ ಇಡೀ ಬ್ರಿಡ್ಜ್ ಅನ್ನೇ ಬೀಳಿಸಿತ್ತು. 1943ರಲ್ಲಿ ಕೋಲ್ಕತ್ತಾದಿಂದ ಹೌರಾಗೆ ಹೋಗೋದಕ್ಕೆ ಪ್ರಪಂಚದ 3ನೇ ಲಾಂಗೆಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನ ಕಟ್ತಾರೆ. 750 ಮೀಟರ್ ಉದ್ದದ ಈ ಸೇತುವೆಯ ಬೇಸ್ ಹೇಗಿತ್ತು ಅಂದ್ರೆ, ಇಷ್ಟು ದೊಡ್ಡ ಸೇತುವೆಗೆ ಒಂದೇ ಒಂದು ನೆಟ್ ಬೋಲ್ಟ್ ಕೂಡ ಬಳಕೆ ಮಾಡಿರಲಿಲ್ಲ. ಆದರೂ ಕೂಡ ಇದು ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದ್ರೆ, ಒಮ್ಮೆ ಜಪಾನ್ ಏರ್ ಫೋರ್ಸ್ ಕೋಲ್ಕತ್ತಾಗೆ ಬಾಂಬ್ ಹಾಕುತ್ತೆ. ಆ ಬಾಂಬ್ ಬ್ರಿಡ್ಜ್ ನ ಮೇಲೆ ಬಿದ್ದಿತ್ತು. ಆದ್ರೆ ಬ್ರಿಡ್ಜ್ಗೆ ಏನು ಕೂಡ ಆಗಿರಲಿಲ್ಲ. ಈ ಬ್ರಿಡ್ಜ್ ಬಳಿ ಬಹಳಷ್ಟು ಬಾರಿ ಭೂಕಂಪ ಕೂಡ ಆಗಿದೆ. ಪ್ರತಿದಿನ 1000ಕ್ಕೂ ಹೆಚ್ಚು ಗಾಡಿಗಳು ಇದರ ಮೇಲೆ ಚಲಿಸ್ತಾವೆ. ಆದರೂ ಕೂಡ ಏನೂ ಆಗಿರಲಿಲ್ಲ. ಆದರೆ 2013ರಲ್ಲಿ ಇಂಜಿನಿಯರ್ಗಳು ಒಂದು ವಿಚಾರವನ್ನ ನೋಟಿಸ್ ಮಾಡ್ತಾರೆ. ಈ ಬ್ರಿಡ್ಜ್ಗೆ ಬಳಸಿರುವ ಸ್ಟೀಲ್ ವುಡ್ ನಿಧಾನವಾಗಿ ಸವೆಯುತ್ತಾ ಬರ್ತಾ ಇತ್ತು. ಇದಕ್ಕೆ ಕಾರಣ ಏನ್ ಗೊತ್ತಾ? ₹5 ಗುಡ್ಕಾ. ಇಲ್ಲಿ ನಡೆದಾಡುವ ಜನರು, ವಾಹನಗಳಲ್ಲಿ ಓಡಾಡುವ ಜನರು ಗುಡ್ಕಾ ತಿಂದು ಇಲ್ಲಿ ಉಗಿತಾ ಇದ್ರು. ಇದರಿಂದಾಗಿ ಸಾಲ್ಟ್, ಲೈಮ್ ಮತ್ತು ಸಲೈವಾ ಸೇರಿ ಒಂದು ಕೆಮಿಕಲ್ ಸೃಷ್ಟಿ ಆಗ್ತಾ ಇತ್ತು. ಇದು ಆಸಿಡ್ ನಂತೆ ಸ್ಟೀಲ್ ಅನ್ನ ಸುಡ್ತಾ ಇತ್ತು. ಹೀಗಾಗಿ ಬ್ರಿಡ್ಜ್ ತನ್ನ ಸಾಮರ್ಥ್ಯವನ್ನ ಕಳೆದುಕೊಂಡು ಯಾವಾಗ ಬೇಕಾದರೂ ಮುರಿದು ಬೀಳುವ ಸಾಧ್ಯತೆ ಇತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ ಸ್ಟೀಲ್ ವುಡ್ ಅನ್ನ ಗ್ಲಾಸ್ ಫೈಬರ್ ನಿಂದ ಕವರ್ ಮಾಡುತ್ತೆ. ಇದು ಕೇವಲ ಹೌರಾ ಬ್ರಿಡ್ಜ್ ನ ಕತೆ ಮಾತ್ರ ಅಲ್ಲ, ಪ್ರತಿಯೊಂದು ರಸ್ತೆ, ಸೇತುವೆಗಳ ಕತೆ, ವ್ಯತೆ. ಒಮ್ಮೆ ಯೋಚಿಸಿ,